ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಸಂದ್ರ ಗ್ರಾಮ, ಬೆಟ್ಟಕೋಟೆ ಗ್ರಾಮ ಮತ್ತು ಬಾಲದಿಮ್ಮನಹಳ್ಳಿ ಗ್ರಾಮಗಳನ್ನು ಬೆಟ್ಟಕೋಟೆ ಆಡಳಿತ ವ್ಯವಸ್ಥೆಯಲ್ಲಿ ಮುಂದುವರೆಯಬೇಕು, ದೇವನಹಳ್ಳಿ ಪುರಸಭೆ ವ್ಯಾಪ್ತಿಗೆ ಸೇರ್ಪಡೆ ಮಾಡಬಾರದು ಎಂದು ಸಾಮಾಜಿಕ ಹೋರಾಟಗಾರ ರಾಯಸಂದ್ರ ಸೋಮಶೇಖರ್ ಸೋಮೂರ್ ಅವರು ಸಂಬಂಧಪಟ್ಟಂತವರಿಗೆ ಮನವಿ ಸಲ್ಲಿಸಿದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಯಾವುದೇ ಕಾರಣಕ್ಕೂ 3 ಗ್ರಾಮಗಳನ್ನ ದೇವನಹಳ್ಳಿ ಪುರಸಭೆಗೆ ಸೇರ್ಪಡೆ ಮಾಡಬಾರದು. ಸಾಮಾಜಿಕ ಹೋರಾಟಗಾರ ರಾಯಸಂದ್ರ ಸೋಮಶೇಖರ್ ಎಚ್ಚರಿಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ 1 ರಾಯಸಂದ್ರ ಗ್ರಾಮ, 2 ಬೆಟ್ಟಕೋಟೆ ಗ್ರಾಮ, 3 ಬಾಲದಿಮ್ಮನಹಳ್ಳಿ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಈ 3 ಗ್ರಾಮಗಳನ್ನ ದೇವನಹಳ್ಳಿ ಪುರಸಭೆ ವ್ಯಾಪ್ತಿಗೆ ಸೇರ್ಪಡೆ ಮಾಡಬಾರದು ಅಂತ ಹೇಳಿ ಈ 3 ಗ್ರಾಮಗಳ ಸಕಲ ಗ್ರಾಮಸ್ಥರುಗಳು ಹಾಗೂ ಶೂದ್ರ, ಅತಿಶೂದ್ರ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತ ಸಕಲ ಜಾತಿ ಜನಾಂಗಗಳು ಒಟ್ಟುಗೂಡಿ ಗ್ರಾಮಗಳಲ್ಲಿ ಸಭೆಗಳನ್ನು ನಡೆಸಿದ್ದೇವೆ. ಸರ್ಕಾರದಿಂದ ಬಂದಂತಹ ಯಾವುದೇ ಆದೇಶದ ಪತ್ರಗಳನ್ನ ಪೂರ್ಣಗೊಳಿಸಬಾರದು ಅಂತ ಹೇಳಿ ಹಾಗೂ ಅನುಬಂಧ ಎ ಪತ್ರಗಳನ್ನ ಭರ್ತಿ ಮಾಡಿ ಸರ್ಕಾರಕ್ಕೆ ಕಳಿಸಬಾರದೆಂದು 3 ಗ್ರಾಮಗಳ ಗ್ರಾಮಸ್ಥರುಗಳಾದಂತಹ ನಾವುಗಳು ದೇವನಹಳ್ಳಿ ತಾಲೂಕು ಪಂಚಾಯಿತಿಯ ಮಾನ್ಯ ಆಡಳಿತಾಧಿಕಾರಿಗಳು, ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಪಿಡಿಒ ರವರು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಿಗೆ ಈ ತಕರಾರು ಅರ್ಜಿಗಳನ್ನ ನೀಡೋ ಮೂಲಕ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ ಅಂತ ಹೇಳಿ ತಿಳಿಸಿದ್ರು. ಒಂದು ವೇಳೆ ತಾವುಗಳು ನಮ್ಮ ಮನವಿ ಪತ್ರವನ್ನ ಪರಿಗಣಿಸದೆ ನಿರ್ಲಕ್ಷ್ಯ ತೋರಿದ್ದಲ್ಲಿ ಮೇಲ್ಕಂಡ 3 ಗ್ರಾಮಗಳ ಗ್ರಾಮಸ್ಥರುಗಳಾದಂತಹ ನಾವುಗಳು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂಭಾಗದಲ್ಲಿ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂಭಾಗದಲ್ಲಿ ಕಾನೂನಾತ್ಮಕವಾಗಿ ಹೋರಾಟದ ಮುಖಾಂತರ ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕರ ಪರ ಸಂಘಟನೆಗಳು ಸಹಯೋಗದಿಂದ ಅಹೋರಾತ್ರಿ ಧರಣಿಗಳನ್ನ ಮತ್ತು ಹೋರಾಟವನ್ನ ಮಾಡಬೇಕಾಗುತ್ತದೆ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರ ರಾಯಸಂದ್ರ ಸೋಮಶೇಖರ್ ಸೋಮೂರ್ ಅವರು ಮುನ್ನೆಚ್ಚರಿಕೆಯ ತಕರಾರು ಅರ್ಜಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಲಾಗಿದೆ ಅಂತ ಹೇಳಿ ತಿಳಿಸಿದ್ರು. ಈಗಾಗಲೇ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಚುನಾವಣಾ ಪ್ರತಿನಿಧಿಗಳ ಅವಧಿ ದಿನಾಂಕ 26/2/2026 ಮುಗಿದು ಹೋಗಿರುತ್ತದೆ. ಸಂವಿಧಾನದ ಅಡಿಯಲ್ಲಿ ಪಂಚಾಯತ್ ರಾಜ್ ಆಕ್ಟ್ ನಿಯಮದ ಪ್ರಕಾರ ಚುನಾವಣೆ ನಡೆಸಬೇಕಾದಂತಹ ಸರ್ಕಾರ ದಿನಗಳನ್ನ ಕಳೆದು ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡಿರೋದು ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ತೀರ್ಮಾನಿಸಿರುತ್ತೇವೆ. ಯಾವುದೇ ಕಾರಣಕ್ಕೂ ದೇವನಹಳ್ಳಿ ಪುರಸಭೆ ವ್ಯಾಪ್ತಿಗೆ ನಮ್ಮ 3 ಗ್ರಾಮಗಳನ್ನ ಬಿಟ್ಟು ಕೊಡೋದು ಬೇಡ ಅಂತ ಹೇಳಿ ಸಭೆಗಳಲ್ಲಿ ತೀರ್ಮಾನವಾಗಿರುತ್ತದೆ. ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆದಂತಹ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ, ಈಗಾಗಲೇ ಪಂಚಾಯಿತಿ ವ್ಯಾಪ್ತಿಗೆ ಸರ್ವಾಧಿಕಾರ ಇರೋದ್ರಿಂದ ತಮ್ಮಲ್ಲಿ 3 ಗ್ರಾಮಗಳನ್ನ ದೇವನಹಳ್ಳಿ ಪುರಸಭೆಯ ವ್ಯಾಪ್ತಿಗೆ ಸೇರಿಸಬಾರದು ಅಂತ ಹೇಳಿ ಯಥಾಸ್ಥಿತಿ ಕಾಯ್ದಿರಿಸಬೇಕು ಅಂತ ಹೇಳಿ ತಾವುಗಳು ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ರವಾನಿಸಿ ಯಥಾಸ್ಥಿತಿಗೆ ಸರ್ಕಾರದಿಂದ ಆದೇಶವನ್ನ ಮಾಡಿಸಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ ಅಂತ ಹೇಳಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ 3 ಗ್ರಾಮಗಳ ಗ್ರಾಮಸ್ಥರು, ಮುಖಂಡರು, ಜನಸಾಮಾನ್ಯರು ಉಪಸ್ಥಿತರಿದ್ದರು. ಸರ್, ಈಗ ಗ್ರಾಮ ಪಂಚಾಯಿತಿ ಅಂದರೆ ರಾಯಸಂದ್ರ, ಬಾಲದಿಮ್ಮನಹಳ್ಳಿ, ಈ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿನ ಪುರಸಭೆಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಿದೆ. ಇದ್ರ ಬಗ್ಗೆ ಪ್ರತಿಕ್ರಿಯೆ ಸರ್. ನಮ್ಮ ಕರ್ನಾಟಕ ಸರ್ಕಾರದ ಪರಿಸ್ಥಿತಿ ಯಾವ ಥರ ಆಗಿಬಿಟ್ಟಿದೆ ಅಂದರೆ, ಸಂವಿಧಾನ ವಿರೋಧಿ ಕೆಲಸಗಳು ಮಾಡೋಂಥ ಕೆಲಸಗಳು ಅತಿ ಹೆಚ್ಚಾಗಿ ಮಾಡ್ತಾ ಇದೆ ನಮ್ಮ ಈ ಸರ್ಕಾರ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸಂವಿಧಾನದ ಅಡಿಯಲ್ಲಿ ಈಗಾಗಲೇ ಪಂಚಾಯತಿ ಚುನಾವಣೆಗಳು ಮುಗಿದೋಗಿ ಸದಸ್ಯರೇ ಇಲ್ಲದಿರೋಂಥ ಸಂದರ್ಭದಲ್ಲಿ ಇವರು ಸಂವಿಧಾನದ ವಿರೋಧಿ ಕೆಲಸಗಳು ಮಾಡ್ತಾ ಇರೋವಂಥದ್ದು ನಿಮಗೆ ಆಲ್ರೆಡಿ ಸರ್ಕಾರಕ್ಕೆ ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ಪಂಚಾಯತಿ ಸಭೆ ಇಲ್ಲ, ಪಂಚಾಯತಿಗಳು ಸದಸ್ಯರುಗಳಿಲ್ಲ. ಪಂಚಾಯತಿ ಸದಸ್ಯರುಗಳು ಇಲ್ದಿರೋಂಥ ಸಂದರ್ಭದಲ್ಲಿ ಈಗ ದೇವನಹಳ್ಳಿ ಮುನ್ಸಿಪಲ್ ಆಫೀಸ್ಗೆ ಇವಾಗ ಸದಸ್ಯರನ್ನ ಸೇರಿಸಬೇಕು, ಏನೋ ಗ್ರಾಮಗಳನ್ನ ಸೇರಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ 3 ಗ್ರಾಮಗಳು ಬೆಟ್ಟಕೋಟೆ ಗ್ರಾಮ ಪಂಚಾಯತಿಯಲ್ಲಿ ಬಾಲದಿಮ್ಮನಹಳ್ಳಿ ಹಾಗೂ ಬೆಟ್ಟಕೋಟೆ, ರಾಯಸಂದ್ರ ಈ 3 ಗ್ರಾಮಗಳನ್ನ ಮುನ್ಸಿಪಾಲ್ಗೆ ಸೇರಿಸಿ ಮುನ್ಸಿಪಾಲ್ನ ಮೇಲ್ದರ್ಜೆಗೆ ಅಂದರೆ ನಗರಸಭೆಯನ್ನಾಗಿ ಮಾಡಿ ಮುಂದುವರಿಸೋದಕ್ಕಾಗಿ ಈ ಸರ್ಕಾರ ಹುನ್ನಾರ ಮಾಡ್ತಾ ಐತೆ. ಈ ಹುನ್ನಾರದ ಉದ್ದೇಶ ಏನಪ್ಪ ಅಂದರೆ, ಇವರು ಈ ಹಳ್ಳಿ ಸೊಗಡು ಸುಮಾರು ನಾವು ಅಂದಿನ ಕಾಲದಿಂದನೂ ಹಳ್ಳಿ ಸೊಗಡು ಆಡ್ಕೊಂಡು ಬೆಳ್ಕೊಂಡು ಹಳ್ಳಿಗಳನ್ನಾಗ ಬೆಳೆದಿರೋಂಥ ವ್ಯಕ್ತಿಗಳು ನಾವು ಎಲ್ಲ ಗ್ರಾಮಸ್ಥರು ಇದ್ದಾರೆ. ಈ ಹಳ್ಳಿ ಸೊಗಡನ್ನ ಕಸಿ ಅಂತ ಕೆಲಸ ಮಾಡ್ತಾ ಇದೆ ಯಾರ್ದು? ಈ ಸಿದ್ದರಾಮಯ್ಯ ಸರ್ಕಾರ. ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾಥ್ ಕೊಡ್ತಾ ಇರೋದು ನಮ್ಮ ದೇವನಹಳ್ಳಿ.
ಈ 10 ವರ್ಷದಿಂದ ಸರ್ಕಾರ ಇಲ್ದಿರೋಂಥ ಸಂದರ್ಭಕ್ಕೆ ನಾವು ಈಗ ಸರ್ಕಾರ ಕೊಟ್ಟಿದ್ದೀರಿ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸರ್ಕಾರ ಕೊಟ್ಟಿದ್ದೀರಿ. ಈ ಕರ್ನಾಟಕ ರಾಜ್ಯಕ್ಕೆ ಸರ್ಕಾರ ಕೊಟ್ಟಿದ್ದಾದ ಮೇಲೆ ಇವ್ರು ಮಾಡ್ತಾ ಇರೋಂಥ ಕೆಲಸ ಎಲ್ಲನೂ ಸಂವಿಧಾನ ವಿರೋಧಿ ಕೆಲಸ. ಯಾಕಂದ್ರೆ ಈಗಾಗಲೇ ಬಾಡಿ ಮುಗಿದೋಗೈತೆ, ಬಾಡಿ ಇಲ್ಲ, ಬಾಡಿ ಸಭೆ ನಡೆಸೋದಿಲ್ಲ, ಏನೂ ಇಲ್ಲ. ಇಂಥ ಸಂದರ್ಭದಲ್ಲಿ ಇವರು ಮುನ್ಸಿಪಲ್ ಆಫೀಸ್ಗೆ ಏನಾದರೂ ಪಂಚಾಯತಿಗೆ ಬಂದಂಥ ಹಳ್ಳಿಗಳನ್ನೇನಾದರೂ ಸೇರಿಸ್ಕೊಂಡ್ರೆ ಇವರು ಸಂವಿಧಾನ ವಿರೋಧಿ ಕೆಲಸನೇ ಮಾಡ್ತಾ ಇರೋಂಥದ್ದು ಎಲ್ಲರಿಗೂ ಗೊತ್ತಾಗ್ತದೆ. ಅದಕ್ಕಾಗಿ ನಾವು ಈ ಗ್ರಾಮವಾಸಿಗಳೆಲ್ಲರೂ ಕೇಳ್ಕೊಳೋದೇನಂದ್ರೆ, ಯಾವುದೇ ಕಾರಣಕ್ಕೂ ಈ ನಮ್ಮ ಬೆಟ್ಕೋಟೆ ಪಂಚಾಯತಿ ಅಂತ ಅಲ್ಲ, ದೇವನಹಳ್ಳಿ ತಾಲೂಕು ಯಾವುದೇ ಪಂಚಾಯತಿನಾಗ ಯಾವುದೇ ಹಳ್ಳಿನ ಮುನ್ಸಿಪಾಲ್ಗೆ ಸೇರಿಸ್ಕೊಂಬಾರ್ದು, ಮೇಲ್ಜಾತಿಗೆ ಸೇರಿಸಬಾರ್ದು ಅನ್ನೋದು ನಮ್ಮ ಈ ಗ್ರಾಮಸ್ಥರ ಅಹವಾಲು. ಇದ್ರ ಬಗ್ಗೆ ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ. ಈಗಾಗಲೇ ಎಲ್ಲ ಪಂಚಾಯತಿಗಳಿಗೂ ಏನೋ ಇವರೇ ಸೈನ್ ಹಾಕಿ ಲೆಟರ್ಗಳನ್ನು ಕಳ್ಸಿಕೊಟ್ಟಿದ್ದಾರೆ. ಇಂಥ ಸ್ಥಳೀಯ ಶಾಸಕರನ್ನ ನಾವು ಹೋಗಿ ಏನು ಕೇಳೋಕ್ಕಾಗ್ತದೆ? ಯಾಕಂದ್ರೆ ನಾವು ಇವ್ರಿಗೆ ಸರ್ಕಾರ ಕೊಟ್ಟಿರೋದೇ ತಪ್ಪು, ಅಧಿಕಾರ ಕೊಟ್ಟಿರೋದೇ ತಪ್ಪು ಅಂತ ನಮಗೆ ಇವಾಗ ಆಲ್ರೆಡಿ ಸುಮಾರು ವರ್ಷಗಳಿಂದ ನೋವು ತಿಂತಾ ಇದ್ದೀರಿ. ಒಟ್ಟಾರೆ ಇಲ್ಲಿ ಜನಾಭಿಪ್ರಾಯ ಪಡೆ ಏನು ಎತ್ತ ಅಂತ ವಿಚಾರಣೆ ಮಾಡಿಲ್ಲ. ಯಾವುದೇ ಪಂಚಾಯತಿಯಲ್ಲೂ ಒಂದು ಸಭೆ ನಡೆಸಿಲ್ಲ. ಯಾವುದೇ ಒಂದು ಸಭೆ ನಡೆಸಿರನೆ ಏಕಾಏಕಿ ಇವ್ರಿಗೆ ಸರ್ಕಾರ ಕೊಟ್ಟಿರೋ ತಪ್ಪಿಗೆ, ಇವ್ರಿಗೆ ಅಧಿಕಾರ ಕೊಟ್ಟಿರೋ ತಪ್ಪಿಗೆ, ಕಾಂಗ್ರೆಸ್ ಸರ್ಕಾರ ಒಳ್ಳೆ ಸರ್ಕಾರ ಅಂತ ಹೇಳ್ಬಿಟ್ಟು ಇವ್ರಿಗೆ ಅಧಿಕಾರ ಕೊಟ್ಟಿರೋ ತಪ್ಪಿಗೆ ಇವ್ರು ಏಕಾಏಕಿ ಮನ್ಸೋ ಇಚ್ಛೆ ಸ್ವಯೋಚಿತವಾಗಿ ಏನು ಬೇಕೋ ಅದೆಲ್ಲ ಮಾಡ್ಕೊಂತ ಇದ್ದಾರೆ. ಒಟ್ಟಲ್ಲಿ ಸರ್ವಾಧಿಕಾರ ಧೋರಣೆ ಮಾಡ್ತಾ ಇದ್ದಾರೆ. ಸರ್ವಾಧಿಕಾರ ಧೋರಣೆ ಮಾಡ್ತಾ ಇದ್ದಾರೆ. ಸಂವಿಧಾನ ವಿರೋಧಿ, ಮೇನ್ ಸಂವಿಧಾನ ವಿರೋಧಿ ಇವರು. ಪಂಚಾಯತಿ ರಾಜ್ ಆಕ್ಟ್ ಪ್ರಕಾರವಾಗಿ ಈಗಾಗಲೇ ಚುನಾವಣೆ ನಡಿಬೇಕಾಗಿತ್ತು. ಈ ಚುನಾವಣೆ ನಡೆಸಿದ್ರೆ ಇವ್ರು ಮಾಡ್ತಾ ಇರೋ ಕೆಲಸ ಇದು ಸಂವಿಧಾನ ವಿರೋಧಿ ಕೆಲಸ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ತಾ ಇದ್ದೀರಿ. ನಿಮ್ಮ ಹೆಸರು? ಅಂಬೇಡ್ಕರ್ ಸೇನ್ ತಾಲೂಕು ಅಧ್ಯಕ್ಷರು, ರಾಯಚಂದ್ರ ಸೋಮವಾರ, ರಾಯಚಂದ್ರ ಗ್ರಾಮಸ್ಥರು. ಸರ್ ಹೇಳಿ. ಈ ಹಳ್ಳಿ ಸೊಗಡನ್ನು ನಾಶ ಮಾಡುತ್ತಿರುವ ಒಂದು ರಾಜ್ಯ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ. ಯಾಕಂದರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಕೆಲವೊಂದು ಹಳ್ಳಿಗಳನ್ನು ಆಯ್ಕೆ ಮಾಡಿ ಏನು ಟೌನ್ ವ್ಯಾಪ್ತಿಗೆ ಸೇರಿಸ್ಬೇಕಂತ ಅಂದ್ಬಿಟ್ಟು ಈ ಅನುಮತಿಯನ್ನು ಸಲ್ಲಿಸಿರ್ತಾರೆ. ನಮ್ಮ ಅನುದಾನಗಳ ಅನುಸಾರವಾಗಿ ನಾವು ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಅನುದಾನವಾಗಿ ಸುಮಾರು ಒಂದು 7 ಹಳ್ಳಿಗಳು ಇರ್ತವೆ. ಈ 7 ಹಳ್ಳಿಗಳಿಗೂ ನಾವು ಏನು ಗ್ರಾಮ ಪಂಚಾಯತಿ ಬರುವಂತಹ ಅನುದಾನಗಳಿಂದ ನಾವು ಗ್ರಾಮಗಳನ್ನು ಅಭಿವೃದ್ಧಿ ಮಾಡಿಸೋದಕ್ಕೆ ನಾವು ಒಂದು ಅನುಕೂಲವನ್ನು ಮತ್ತು ಪಡೆದಿರ್ತೇವೆ. ಆ ಅಭಿವೃದ್ಧಿಗಳನ್ನು ಕಿತ್ಕೊಳ್ಳೋದಕ್ಕೆ ಈ ರಾಜ್ಯ ಸರ್ಕಾರದವರು ಈ ಸ್ಕೀಮ್ ಮಾಡಿ ನಮ್ಮನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುಂಚೆ ಇರಲಿಲ್ಲ. ಈ ಅಭಿವೃದ್ಧಿ ಮಾಡಬೇಕಾಗಿದ್ರೆ ಮುಂಚೆನೇ ಮಾಡಬೇಕಾಗಿತ್ತು. ಪಂಚಾಯತಿ ಅಭಿವೃದ್ಧಿ ಈಗ ಅನುದಾನಗಳು ಎಲ್ಲಿ ಜಾಸ್ತಿ ಬರ್ತಾ ಇದಾವೆ, ಎಲ್ಲಿ ಬಿಡುಗಡೆಗಳು ಜಾಸ್ತಿ ಇದಾವೆ ಅಂತಹ ಗ್ರಾಮಗಳನ್ನೇ ಸೂಚನೆ ಮಾಡಿ ಅಂತಹ ಗ್ರಾಮಗಳನ್ನೇ ಸೂಕ್ತ ಆಯ್ಕೆ ಮಾಡಿ ಈ ಪಂಚಾಯತಿಯಲ್ಲಿ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ತುಂಬಾ ವಿರೋಧ ಮಾಡ್ತಾ ಇದೀವಿ ನಾವು. ಯಾಕಂತಂದ್ರೆ ಪಂಚಾಯತಿ ಬರುವಂತಹ ಅನುದಾನಗಳನ್ನೇ ನಾವು ಕೇಳ್ತಾ ಇದ್ದೀವಿ ಹೊರತು ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರುವಂತಹ ಅನುದಾನಗಳನ್ನು ನಾವು ಏನು ಕೇಳ್ತಾ ಇಲ್ಲ. ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಂತಂದ್ರೆ ದಿನನಿತ್ಯ ಏನಾಗ್ತಾ ಇದೆ ಅಂದ್ರೆ ಗ್ರಾಮದಲ್ಲಿ ಏನೋ ಒಂದು ಖಾತೆ ಆಗಲಿ, ಒಂದು ಒಳಚರಂಡಿಯ ವ್ಯವಸ್ಥೆ ಆಗಲಿ, ಒಂದು ಡಾಮರೀಕರಣ ಆಗಲಿ, ಒಂದು ರಸ್ತೆಯ ಅಗಲೀಕರಣಕ್ಕಾಗಲಿ, ಏನೇ ಆಗಲಿ ನಾವು ಪಂಚಾಯತಿಯಲ್ಲಿ ಮಾತಾಡ್ಲಿಕ್ಕೆ ಅನುಮತಿ ಇರುತ್ತೆ ಹೊರತು ನಾವು ಮುನ್ಸಿಪಲ್ ಆಫೀಸಲ್ಲಿ ಹೋಗ್ಬಿಟ್ಟು ನಾವು ಮಾತಾಡ್ಲಿಕ್ಕೆ ನಮ್ಗೆ ಅನುಮತಿ ಇರೋದಿಲ್ಲ. ಅಲ್ಲಿ ಯಾವುದೇ ಒಂದು ಖಾತೆ ಮಾಡಿಸೋದಕ್ಕೂ ನಾವು ಅರ್ಹತೆ ಆಗೋದಿಲ್ಲ. ಯಾಕಂದ್ರೆ ದಿನಗಟ್ಟಲೆ ಕಾದ್ರೂ ಆಗೋದಿಲ್ಲ. ದೇವನಹಳ್ಳಿ ಪಂಚಾಯತಿ ಅಭಿವೃದ್ಧಿ ಇನ್ನ ನೀವು 10 ಕೋಟಿ ಅಲ್ಲ 50 ಕೋಟಿ ಬಂದರೂ ನಾವು ದೇವನಹಳ್ಳಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂತ ಇದಕ್ಕೆ ನಮ್ಮ ಹಳ್ಳಿಗಳನ್ನ ಯಾಕೆ ಸೇರಿಸಿ ನಮ್ಮ ಹಳ್ಳಿನ ಯಾಕೆ ಈ ಹಳ್ಳಿ ಸೊಗಡನ್ನು ಯಾಕೆ ಹಾಳು ಮಾಡೋದಕ್ಕೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಬೇಡ, ನಮಗೆ ನಾವೇನಿದ್ರು ನಮ್ಮ ಹಳ್ಳಿ ಅನುಕೂಲಕ್ಕಾಗಿ ನಮ್ಮ ಗ್ರಾಮ ಪಂಚಾಯತಿ ಯಾವತ್ತು ಗ್ರಾಮ ಪಂಚಾಯತಿ ಸ್ಥಾಪನೆ ಆಗಿದೆ ಆವತ್ತಿಂದ ನಮ್ಮ ಗ್ರಾಮ ಅನುಕೂಲಕ್ಕಾಗಿ ನಮ್ಮ ಗ್ರಾಮ ಪಂಚಾಯತಿ ಇದೆ. ಆ ಗ್ರಾಮ ಪಂಚಾಯತಿಲಿ ಅನುದಾನ ಅಂತ ಏನು ಅನುದಾನ ಬರುತ್ತೆ ಆ ಅನುದಾನಗಳನ್ನು ನಾವು ಉಪಯೋಗಿಸ್ಕೊಂಡು ನಾವು ಗ್ರಾಮ ಅಭಿವೃದ್ಧಿ ಮಾಡೋದಕ್ಕೆ ನಾವೊಂದು ಪಣ ತೊಟ್ಟಿದ್ದೀವಿ. ಏನು ಮಾಡ್ಬೇಕು ಅಂತಿದ್ದೀವಿ ಅಂತಂದ್ರೆ ಎಲ್ಲ ಯುವ ಪಡೆಗಳು ಮುಂದೆ ಏನಾಗಿತ್ತೋ ಏನೋ ಕತೆ ಗೊತ್ತಿಲ್ಲ. ಈಗ ಎಲ್ಲ ಯುವ ಪಡೆಗಳೆಲ್ಲ ನಿಂತ್ಕೊಂಡು ಮುಂದೆ ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲ ಕೈ ಜೋಡಿಸಿದ್ದೀವಿ. ಏನೇ ಒಂದು ಅನುದಾನ ಬಂದರೂ ಅದನ್ನ ದುರುಪಯೋಗ ಪಡಿಸ್ಕೊಳ್ಳದೆ ಉಪಯೋಗಕ್ಕಾಗಿ ನಾವೆಲ್ಲ ಕೈ ಜೋಡಿಸಿ ನಿಂತ್ಕೊಂಡಿದ್ದೀವಿ. ಅಂತ ಅನುಕೂಲ ಬಂದಾಗ ಈಗ ಈ ಸರ್ಕಾರ ಬಂದು ನಮ್ಮನ್ನ ಗ್ರಾಮ ಪಂಚಾಯತಿಯಿಂದ ತೊರಿಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಖಂಡಿತ ಇದು ವಿರೋಧ ವ್ಯಕ್ತಪಡ್ತಾ ಇದ್ದೀವಿ. ನಮ್ಗಿದು ಸರ್ ನಾಳೆ ಆಡಳಿತಾಧಿಕಾರಿ ಬರ್ತಾರೆ ಪಂಚಾಯತಿಗೆ ಬಂದು ನಾಳೆ ರೆಗ್ಯುಲೇಷನ್ ಪಾಸ್ ಮಾಡಬೇಕಾಗಿದ್ದಾರೆ. ಇದು ಉದ್ದೇಶ ಏನು ಸರ್? ಇದ್ರ ಉದ್ದೇಶ ಏನಂತಂದ್ರೆ ಅಭಿವೃದ್ಧಿಗಳು ಏನಂತಂದ್ರೆ ಎಲ್ಲೆಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ, ಎಲ್ಲಿ ಸೋರ್ಸ್ ಬರ್ತಾ ಇದೆ ಆ ಪಂಚಾಯತಿಗಳ ಗ್ರಾಮಗಳನ್ನ ಮಾತ್ರನೇ ಆಯ್ಕೆ ಮಾಡ್ಕೊಂತ ಇದ್ದಾರೆ. ಅದಕ್ಕೋಸ್ಕರನೇ ಅವರು ಈ ಸ್ಕೀಮ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನನ್ಗೆ ಅನಿಸ್ತಾ ಇದೆ. ನಾವು ನಾಳೆನೂ ಬಂದು ಈ ಪಂಚಾಯತ್ ಅಭಿವೃದ್ಧಿಗಳ ಅಧಿಕಾರಿಗಳ ಹತ್ರ ನಾವು ಮಾತಾಡ್ತೀವಿ. ಮನವಿ ಪತ್ರ ಸಲ್ಲಿಸಿದೀವಿ, ಈಗ ಆಲ್ರೆಡಿ ಸಲ್ಲಿಸಿದೀವಿ ನಮ್ಮ PDO ಸಾಹೇಬ್ರ ಹತ್ರ. ಮತ್ತೆ ಅವ್ರ ಹತ್ರ ಬಂದು ಅಧಿಕಾರಿಗಳ ಹತ್ರ ಬಂದು ನಾವು ಮಾತಾಡಿ ಇದನ್ನು ವ್ಯಕ್ತಪಡಿಸ್ತೀವಿ. ಖಂಡಿತವಾಗಿ ನಮ್ಗೆ ಇದು ಅನುಕೂಲ ಮಾಡ್ಕೊಡಿ ಅಂತ ನಾವು ಕೇಳ್ಕೊಂತೀವಿ. ಯಾಕಂತಂದ್ರೆ ಪಂಚಾಯತಿಯಲ್ಲಿ ಬರೋಂಥ ಅನುದಾನವೇ ನಾವು ಕೇಳೋದು ಬರ್ತೋ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರೋಂಥ ಅನುದಾನಗಳು ನಮ್ಗೆ ಬೇಕಾಗಿಲ್ಲ. ನಮ್ಗೆ ಏನು ಬರುತ್ತಾ ನಮ್ಮ ಚಿಕ್ಕದೊಂದು ಗ್ರಾಮನ ಚೊಕ್ಕವಾಗಿ ಮಾಡ್ಕೊಬೇಕು ಅನ್ನೋದು ನಮ್ದೊಂದು ಆಸೆ.
ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಗ್ರಾಮಸ್ಥರೆಲ್ಲ ಒಟ್ಟುಗೂಡಿ ನಾವೆಲ್ಲ ಬಂದು ಇಲ್ಲಿ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಖಂಡಿತ ನಾವು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಓಕೆ. ನಮ್ಮ ಊರು ನಮ್ಮ ಹಕ್ಕು, ನಮ್ಮ ಊರು ನಮ್ಮ ಹಕ್ಕು, ನಮ್ಮ ಊರು ನಮ್ಮ ಹಕ್ಕು. ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ನಮ್ಮ ಊರು ನಮ್ಮ ಹಕ್ಕು, ನಮ್ಮ ಊರು ನಮ್ಮ ಹಕ್ಕು. ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಊರು ನಮ್ಮ ಹಕ್ಕು. ಬೇಡವೇ ಬೇಡ, ಬೇಡವೇ ಬೇಡ. ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಊರು ನಮ್ಮ ಹಕ್ಕು, ನಮ್ಮ ಊರು ನಮ್ಮ ಹಕ್ಕು. ಬೇಡವೇ ಬೇಡ, ಬೇಡವೇ ಬೇಡ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.